ಹೊಸಕೋಟೆ ಬೆನ್ಸ್ ಕಾರ್ ಅಪಘಾತ ಪ್ರಕರಣಕ್ಕೆ ಇದೀಗ ಮತ್ತೊಂದು ಟ್ವಿಸ್ಟ್ ಸಿಗ್ತಾ ಇದೆ. ನಾಪತ್ತೆ ಆಗಿದ್ದಂತ ಚಾಲಕ ರಿಜ್ವಾನ್ ಕೂಡ ಈಗ ಶವವಾಗಿ ಪತ್ತೆಯಾಗಿದ್ದಾನೆ. ಅಪಘಾತದ ರಭಸಕ್ಕೆ ಕಾಲುವೆಗೆ ಹಾರಿ ಬಿದ್ದಿದ್ದಂತ ಚಾಲಕ. ಇವತ್ತು ಬೆಳಗ್ಗೆ ನಡೆದಿರುವಂತಹ ದುರ್ಘಟನೆ ಇದು. ಡಿಕ್ಕಿಯ ತೀವ್ರತೆಗೆ ಸ್ಥಳದಲ್ಲೇ ಪ್ರಾಣ ಬಿಟ್ಟಿದ್ದಂತಹ ಡೀಲರ್ ರಿಜ್ವಾನ್. ದೊಡ್ಡಹುಲ್ಲೂರು ಬಳಿ ನಡೆದಿದ್ದಂತಹ ದುರಂತಕ್ಕೆ ಇಬ್ಬರು ಇದೀಗ ಸಾವನ್ನಪ್ಪಿದ್ದಾರೆ ಅನ್ನೋ ಪ್ರಕರಣ ಈಗ ಗೊತ್ತಾಗ್ತಾ ಇದೆ. ಇವತ್ತು ಬೆಳಗ್ಗೆ ನಡೆದಿರುವಂತಹ ಅಪಘಾತ, ಈಗ ಚಾಲಕ ಕೂಡ ಶವವಾಗಿ ಪತ್ತೆಯಾಗಿದ್ದಾನೆ. ಯುವತಿಯ ಬೆನ್ನಲ್ಲೇ ಚಾಲಕನ ಮೃತದೇಹ ಕೂಡ ಪತ್ತೆಯಾಗಿದೆ. ಚಾಲಕನ ಮೃತದೇಹ ಪತ್ತೆಯಾಗಿರೋದ್ರಿಂದ ಕಣ್ಣೀರಲ್ಲಿ ಈಗ ಈ ಒಂದು ಕುಟುಂಬ ಇದೆ. ಈ ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀವಿ. ಬೆಳಗ್ಗೆಯಿಂದ ಹುಡುಕಾಡ್ತಾ ಇದ್ದಂತಹ ಖಾಕಿಗೆ ಕಾಲುವೆಯಲ್ಲಿ ಈಗ ಶವ ಸಿಕ್ಕಿದೆ. ಎಸ್ಕೇಪ್ ಆಗಿದ್ದಾನೆ ಅಂತ ಹೇಳಿ ಅಂದ್ಕೊಂಡಿದ್ರು. ಈಗ ಚಾಲಕ ರಿಜ್ವಾನ್ ಕೂಡ ಹೆಣವಾಗಿ ಪತ್ತೆಯಾಗಿದ್ದಾನೆ. ಹೀಗೆ ಇದೀಗ ಈ ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀವಿ. ಈ ರೀತಿಯಾಗಿ ಶವವನ್ನ ಹೊರಗೆ ತೆಗಿತಾ ಇದ್ದಾರೆ ಸಿಬ್ಬಂದಿ. ಅದರಲ್ಲೂ ಕೂಡ ಇವತ್ತು ಬೆಳಿಗ್ಗೆ ನಡೆದಿದ್ದಂತಹ ಒಂದು ಅಪಘಾತ ಪ್ರಕರಣ ಇದು. ಎಲ್ಲೋ ಒಂದು ರೀತಿಯಾಗಿ ಚಾಲಕ ರಿಜ್ವಾನ್ ಎಸ್ಕೇಪ್ ಆಗಿದ್ದಾನೆ ಅನ್ನುವಂಥ ಒಂದು ಅನುಮಾನ ಇತ್ತು. ಆದರೆ ಈಗ ಈತ ಕೂಡ ಶವವಾಗಿ ಪತ್ತೆಯಾಗಿರೋದು ಈಗ ಮತ್ತೊಂದು ಟ್ವಿಸ್ಟ್ ಇದು ಈ ಒಂದು ಪ್ರಕರಣಕ್ಕೆ. ಹಾಗಾಗಿ ಅಪಘಾತದ ರಭಸಕ್ಕೆ ಕಾಲುವೆಗೆ ಈ ಒಂದು ಕಾರ್ ಬಿದ್ದಿರುತ್ತೆ. ಈ ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀವಿ. ಇದೇ ಕಾಲುವೆಗೆ ಹೋಗಿ ಬಿದ್ದಿರುವಂಥ ಒಂದು ಶವಗಳು ಅಂತಂದರೆ ಬದುಕಿರುವಂಥ ಸಂದರ್ಭದಲ್ಲಿ ಆ ಒಂದು ರಭಸಕ್ಕೆ ಆಕ್ಸಿಡೆಂಟ್ ಆಗಿರುವಂಥದ್ದು. ಈ ಡೆಡ್ಲಿ ಆಕ್ಸಿಡೆಂಟಲ್ಲಿ ಈಗಾಗಲೇ ಇಬ್ಬರು ಪ್ರಾಣ ಬಿಟ್ಟಿದ್ದಾರೆ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ಮೊದಲನೇದಾಗಿ ಯುವತಿಯ ಶವ ಸಿಗುತ್ತೆ. ಅದಾದ ನಂತರ ಎಲ್ಲೋ ಒಂದು ರೀತಿಯಾಗಿ ರಿಜ್ವಾನ್ ಅಂತಂದರೆ ಈ ಕಾರ್ನ ಚಾಲಕ ಬಹುಶಃ ಎಸ್ಕೇಪ್ ಆಗಿದ್ದಾನೆ ಅನ್ನೋದು ಕೂಡ ಅನುಮಾನ ಇರುತ್ತೆ. ಬಟ್ ಈಗ ಈ ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀವಿ. ಈಗ ರಿಜ್ವಾನ್ ಕೂಡ ಶವವಾಗಿ ಪತ್ತೆಯಾಗಿದ್ದಾನೆ. ಎಸ್ಕೇಪ್ ಆಗಿದ್ದಾನೆ ಅಂತ ಅಂದ್ಕೊಂಡಿದ್ರು, ಆದರೆ ಈಗ ಶವವಾಗಿ ಪತ್ತೆಯಾಗಿರೋದು ಮತ್ತೊಂದು ದುರಂತ. ಹಾಗಾಗಿ ಎಲ್ಲೋ ಒಂದು ರೀತಿಯಾಗಿ ಇದೆಲ್ಲವೂ ಕೂಡ ರಭಸಕ್ಕೆ ಆಗಿರುವಂಥ ಒಂದು ದುರ್ಘಟನೆ ಅನ್ನುವಂಥದ್ದು ಕೂಡ ಗೊತ್ತಾಗ್ತಾ ಇದೆ. ಇವತ್ತು ಬೆಳಗ್ಗೆ ಬೆನ್ಸ್ ಕಾರ್ ಒಂದು ಆಕ್ಸಿಡೆಂಟ್ ಆಗಿರುತ್ತೆ ಹೊಸಕೋಟೆ ಭಾಗದಲ್ಲಿ. ಈ ಸಂದರ್ಭದಲ್ಲಿ ನಡೆದಿರುವಂಥ ಡೆಡ್ಲಿ ಆಕ್ಸಿಡೆಂಟಿಂದ ಈಗ ಇಬ್ಬರ ಪ್ರಾಣ ಹೋಗಿದೆ. ಡಿಕ್ಕಿಯ ತೀವ್ರತೆಗೆ ಸ್ಥಳದಲ್ಲೇ ಡೀಲರ್ ರಿಜ್ವಾನ್ ಕೂಡ ಪ್ರಾಣ ಬಿಟ್ಟಿದ್ದ. ಅದಾದ ನಂತರ ಆ ಒಂದು ಸ್ಪೀಡಲ್ಲಿ ಹೋಗಿ ಬಿದ್ದಿರುವಂಥ ಕಾರು ಈ ಒಂದು ಕಾಲುವೆಗೆ, ಅದೇ ಸಂದರ್ಭದಲ್ಲಿ ಈತ ಪ್ರಾಣ ಬಿಟ್ಟಿದ್ದಾನೆ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ಚಾಲಕನ ಮೃತದೇಹ ಪತ್ತೆಯಾಗಿರೋದ್ರಿಂದ ಈಗ ಇಡೀ ಕುಟುಂಬ ಕಣ್ಣೀರಲ್ಲೇ ಇದೆ. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಗುರುಮೂರ್ತಿ. ಈಗ ಚಾಲಕ ರಿಜ್ವಾನ್ ಕೂಡ ಎಲ್ಲೋ ಶವವಾಗಿ ಪತ್ತೆಯಾಗಿದ್ದಾನೆ ಅಂತ ಹೇಳಿ ಗೊತ್ತಾಗ್ತಾ ಇದೆ. ಈತ ಕೂಡ ಎಸ್ಕೇಪ್ ಆಗಿದ್ದಾರೆ ಅಂತ. ಆದ್ರೂ ಕೂಡ ಈ ಡೆಡ್ಲಿ ಆಕ್ಸಿಡೆಂಟ್ಗೆ ಪ್ರಮುಖ ಕಾರಣ ಏನಿರ್ಬೋದು, ಹೇಗಾಯ್ತು ಅಂತ? ಅದು ರೋಶಿನಿ, ಏನೋ ಇತ್ತೀಚಿನ ದಿನಗಳಲ್ಲಿ ಹೊಸಕೋಟೆ ಭಾಗದಲ್ಲಿ ಕೆಲವು ಹೋಟೆಲ್ಗಳು ಮಧ್ಯರಾತ್ರಿವರೆಗೂ ಕೂಡ ಓಪನ್ ಆಗಿರ್ತವೆ. ಈ ನಿಟ್ಟಿನಲ್ಲಿ ಅವರು ಈ ಕಮ್ಮನಹಳ್ಳಿ ಮೂಲದ ರಿಜ್ವಾನ್ ಎಂಬಾತ ಗೆಳತಿಯನ್ನ ಕರ್ಕೊಂಡು ಈ ಹೊಸಕೋಟೆ ಊಟ ಮಾಡ್ಲಿಕ್ಕೆ ಎಂದು ಬರ್ತಾ ಅತಿ ವೇಗದಿಂದ ಈ ಡಿವೈಡರ್ಗೆ ಡಿಕ್ಕಿ ಹೊಡೆದು ಈಗ ಇಬ್ಬರು ಸಾವನ್ನಪ್ಪಿರುವಂತದ್ದು. ಅದೇ ರಿಜ್ವಾನ್ ಕಾರು ಡಿಕ್ಕಿ ಹೊಡೆದ ರಭಸಕ್ಕೆ ಅಲ್ಲೇ ಇದ್ದಂತ ಕಾಲುವೆಯಲ್ಲಿ ಬಿದ್ದು
ಅಲ್ಲೇ ಮೃತಪಟ್ಟಿರುವಂತದ್ದು. ಆದ್ರೆ ಬೆಳಗಿನ ಜಾವ ಮೃತಪಟ್ಟಿರುವಂತದ್ದು ಗೊತ್ತಾಗಿರುವಂತದ್ದು. ಆದ್ರೆ ಮಹಿಳೆ ಕೂಡ ಸ್ಥಳದಲ್ಲೇ ಸಾವನ್ನಪ್ಪಿರೋದು ಮಿಡ್ ನೈಟ್ ಅಲ್ಲಿ ಗೊತ್ತಾಗಿದೆ. ಆದ್ರೆ ರಿಜ್ವಾನ್ ಎಲ್ಲೋದ ಅಂತೇಳಿ ತನಿಖೆ ಮಾಡಿದ ವೇಳೆಯಲ್ಲಿ ಪಕ್ಕದಲ್ಲೇ ಇದ್ದಂತ ಕಾಲುವೆಯಲ್ಲಿ ಬಿದ್ದು ಈಗ ಮೃತಪಟ್ಟಿರುವಂತದ್ದು. ಅದೇ ಇದರ ಬಗ್ಗೆ ಪೊಲೀಸರು ಕೂಡ ತನಿಖೆ ಮಾಡ್ತಿರುವಂತದ್ದು. ಅದೇ ಸ್ಟೇಷನ್ ಅಲ್ಲಿಗೆ ಬಂದ ರಿಜ್ವಾನ್ ಅನ್ನೋ ವ್ಯಕ್ತಿ ಕೂಡ ಒಂದು ಸರ್ವಿಸ್ ಸ್ಟೇಷನ್ ಅಲ್ಲಿ ಕೆಲಸ ಮಾಡ್ತಿರ್ತಾನೆ. ಆದ್ರೆ ಈ ಗಾಡಿ ಯಾರ್ದು, ಗಾಡಿ ಎಲ್ಲಿಂದ ಬಂತು, ರಿಜ್ವಾನ್ ಅವ್ರದೇ ಗಾಡಿನೋ ಅಥವಾ ಫ್ರೆಂಡ್ ಗಾಡಿ ಇಸ್ಕೊಂಡಿದೆ ಅಂತ ಹೇಳಿ ಈಗ ಆಯಾ ಮೂಲಗಳಿಂದ ಈಗ ತನಿಖೆ ಚುರುಕುಗೊಳಿಸಿರುವಂತದ್ದು. ಆದ್ರೆ ಈಗ 2 ಮೃತದೇಹಗಳನ್ನು ಕೂಡ ಈಗ ಶವಗಾರಕ್ಕೆ ಕಳಿಸಿ ಈಗ ಕುಟುಂಬಸ್ಥರಿಗೆ ಹಸ್ತಾಂತರ ಕೂಡ ಮಾಡಲಾಗಿರುವಂತದ್ದು. ರೋಹಿಣಿ. ಎಸ್ ಗುರುಮೂರ್ತಿ, ಥ್ಯಾಂಕ್ ಯು ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. Hey,